3 ದಿನದಲ್ಲಿ ನಾವು ಒಂದಿನನೂ ಸೇರೋಕ್ಕಾಗಲಿಲ್ಲ. ಕೈಲಾಶ್ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಇವತ್ತು ಸೇರಲೇಬೇಕು. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿ ಬಗ್ಗೆ ಅವ್ರಿಗೆ ಡೀಟೇಲ್ ಆಗಿ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಗಂಡನಿಂದನೇ ನಿಜ ಮುಚ್ಚಿಟ್ಟೆ ಅಂತ ನನ್ನ ಮನಸ್ಸು ಪ್ರತಿದಿನ ಸುಡ್ತಾ ಇರುತ್ತೆ. ಪತಿರಾಯ್ರೆ, 1 ನಿಮಿಷ ಬಂದೇ ಇರಿ. ಯಾಕೆ ರಾಧಿಕಾ ಹಾಗಿದ್ಯಾ? ಏನೂ ಇಲ್ಲ ರೀ. ಬೇರರ್ ಕಮ್. ಥ್ಯಾಂಕ್ ಯು. 1 ನಿಮಿಷ ಇರು. ಇದನ್ನು ತಗೊಂಡು ಹೋಗಿ ಮ್ಯಾನೇಜರ್ ಕೊಡು. ಓಕೆ ಸರ್. Okay, okay, okay. The next song is dedicated to Radhika. I love you too.
ಒಂದು ನಿಮಿಷ ರಾಧಿಕಾ, ನಾನು ಈಗಲೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಸರ್, ಈ ಹಾಡನ್ನು ಯಾರು ಡೆಡಿಕೇಟ್ ಮಾಡಿದ್ದು? ಆ ಪರ್ಸನ್ ಯಾರು ಗೊತ್ತಿಲ್ಲ ಸರ್. ಪೇಪರ್ ಮೇಲೆ ಹೆಸರು ಬರೆದು ಕಳಿಸಿದ್ರು ಅಷ್ಟೇ. ಓಕೆ. ಓಕೆ ಸರ್. ಬೇರರ್ ಕಮ್. ಇದನ್ನ ತಗೊಂಡು ಹೋಗಿ ಅಲ್ಲಿ ಕೂತಿದ್ರಲ್ಲ ಅವ್ರಿಗೆ ಕೊಟ್ಬಿಡಿ. ಓಕೆ ಸರ್. ಹೋಗು. ಮೇಡಮ್, ಆ ಸಾರ್ ಇದನ್ನು ನಿಮಗೆ ಕೊಡಿ ಅಂದರು ಮೇಡಮ್. ಈ ಹಾಡನ್ನು ಕೇಳಿ ನಿನ್ನ ಮನಸ್ಸು ಒದ್ದಾಡ್ತಿದೆ ಅಂದರೆ ನೀನಿನ್ನೂ ನನ್ನ ಮರ್ತಿಲ್ಲ ಅಂತಾಯ್ತು ರಾಧಿಕಾ. ನಮ್ಮ ಪ್ರೀತಿ ಅಮರ, ನಮ್ಮ ಪ್ರೀತಿ ಶಾಶ್ವತ. ಖಂಡಿತ ನೀನು ವಾಪಸ್ ನನ್ನ ಹತ್ರ ಬರ್ತೀಯಾ? ಪ್ರೀತಿ ಬಗ್ಗೆ ತಕ್ಷಣ ನಾನು ಕೈಲಾಶ್ ಅವ್ರಿಗೆ ಹೇಳ್ಬಿಡ್ಬೇಕು. ಪತಿರಾಯ್ರೆ ಬನ್ನಿ ಹೋಗೋಣ. ಯಾಕೆ? ಹೇಳ್ತೀನಿ ನಡೀರಿ. ಎಲ್ಲಿಗೆ? ಊಟಿನಲ್ಲಿ ಫೇಮಸ್ ಪ್ಲೇಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಒಂದಿದೆಯಂತೆ. ಹೋಗಿ ನೋಡ್ಕೊಂಡ್ ಬರೋಣ ಬನ್ರಿ. ಯಾವ್ದದು? ಸೂಸೈಡ್ ಸ್ಪಾಟು. ಯಾಕೆ ಸೂಸೈಡ್ ಸ್ಪಾಟ್ ಹೋಗಿ ನೀನ್ ಸೂಸೈಡ್ ಮಾಡ್ಕೋತ್ಯಾ? ಒಳ್ಳೆ ಕಥೆ. ನಾನ್ ಯಾಕೆ ಸೂಸೈಡ್ ಮಾಡ್ಕೊಳ್ಳಿ? ಅಂತ ಪ್ಲೇಸ್ ನ ನೋಡ್ದೆ ಹೋಗ್ಬಿಟ್ರೆ
ಅಯ್ಯೋ ನೋಡಕ್ಕಾಗ್ಲೇ ಇಲ್ವಲ್ಲ ಅಂತ ನಂಗೆ ಹುಚ್ಚು ಹೆಚ್ಚಾಗ್ಬಿಡುತ್ತೆ. ಎಕ್ಸ್ಟ್ರಾ ಡೋಸ್ ಯಾಕೆ ಬೇಕು ಹೇಳು? ನಿಂಗೆ ಆಲ್ರೆಡಿ ಇದೆಯಲ್ಲ ಹುಚ್ಚು. ಆ ಪ್ಲೇಸ್ ನೋಡಿದ್ರೆ ಸಂತೋಷ ತಡೆಯೋಕ್ಕಾಗ್ದೆ ನೀವೂನು ಹ್ಯಾಪಿಯಾಗಿ ಫೀಲ್ ಆಗ್ತೀರಾ. ನಾನು ಬರಲ್ಲ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ಪ್ಲೀಸ್ 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 ಪ್ಲೀಸ್. ನಾನು ಬರಲ್ಲ ಪ್ರಿಯಾ. ಬರ್ಲೇಬೇಕು, ಎದಳಿ. ಸರಿ ನಡಿ. ಸರ್ 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 ನಿಂತ್ಕೊಳ್ಳಿ ಸರ್, ಹೋಗ್ಬಿಡಿ ನಿಂತ್ಕೊಳ್ಳಿ. ಆಲ್ ಇಸ್ ವೆಲ್. ಇನ್ನೂ ಒಳ್ಳೊಳ್ಳೆ ಸಾಂಗ್ ಹಾಡ್ತಾರೆ ಸರ್, ಕೂತ್ಕೊಂಡು ಎಂಜಾಯ್ ಮಾಡಿ. ಇಲ್ಲಿ ಹಾಡ್ ಕೇಳ್ತಾ ಕೂರಕ ನಾವು ಊಟಿಗೆ ಬಂದಿದ್ದು. ನಾವು ಸೂಸೈಡ್ ಸ್ಪಾಟ್ ನೋಡಕ್ ಹೋಗ್ತಿದೀವಿ. ಹಾ ಅದೇನಮ್ಮ, ಊಟಿಗೆ ಬರೋ ಕಪಲ್ಸ್ ಎಲ್ಲ ಒಳ್ಳೆ ರೊಮ್ಯಾಂಟಿಕ್ ಪ್ಲೇಸ್ ನೋಡಿ ಎಂಜಾಯ್ ಮಾಡ್ಬೇಕು ಅನ್ಕೋತಾರೆ. ನೀವು ನೋಡಿದ್ರೆ ಹೋಗಿ ಹೋಗಿ ಸೂಸೈಡ್ ಪಾಯಿಂಟ್ ನೋಡ್ಬೇಕು ಅಂತಿದ್ದೀರಲ್ಲ. ನನ್ ಗಂಡ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ನಿಮ್ಗೇನು? ನೀವು ಬನ್ನಿ ಪತಿರಾಯ್ರೆ, ಬನ್ನಿ. ಆಲ್ ಇಸ್ ವೆಲ್. ವಿಚಿತ್ರವಾದ ಜೋಡಿ. ಕಮಾನ್ ಕಮಾನ್ ಕ್ಲಾಪ್ಸ್. ನಿನ್ನ ಎಷ್ಟೆಲ್ಲ ನಂಬಿದ್ದೆ ರಾಧಿಕಾ. ನಮ್ಮ ಅಮ್ಮನ್ ಬಿಟ್ರೆ ಈ ಪ್ರಪಂಚದಲ್ಲಿ ನಾನು ಅಷ್ಟೊಂದು ಪ್ರೀತಿಸಿದ್ದು ನಿನ್ನೆ. ನೀನ್ ಯಾರನ್ನೋ ಪ್ರೀತಿಸಿದ್ಯಾ ಅಂತ ಆ ಫೋಟೋಗ್ರಾಫರ್ ಹೇಳ್ದಾಗ್ಲೂ ನಾನು ನಂಬಿರ್ಲಿಲ್ಲ. ನನ್ನ ಮುಂದೆ ನಿನ್ ಮನ್ಸು ತೆರೆದಿರೋ ಪುಸ್ತಕ ಅಂತ ನಿನ್ ಜೀವನದ ಬಗ್ಗೆ ನನ್ನ ಮುಂದೆ ನೀನು ಸುಳ್ಳೆ ಹೇಳಿಲ್ಲ ಅಂತ ಇಷ್ಟು ದಿನ ಭ್ರಮೇಲ್ ಬದುಕ್ತಿದ್ದೆ. ಇಷ್ಟು ದಿನ ನನ್ನ ಮೇಲೆ ತೋರಿಸಿರೋ ಪ್ರೀತಿ ಪ್ರೇಮ ಎಲ್ಲ ಬೂಟಾಟಿಕೆ ಅಂತ ಆಯ್ತು. ನನಗೂ ನಮ್ಮ ಅಮ್ಮಂಗೂ ನಂಬಿಸಿ ಕುತ್ತಿಗೆ ಕುಯ್ದ್ಬಿಟ್ಟೆ. ನಮ್ಮ ನಂಬಿಕೆಗೆ ದ್ರೋಹ ಮಾಡಿದೆ. ಕೈಲಾಶ್ ಅವರು ನನ್ನ ಬಗ್ಗೆ ಆಕಾಶದಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ದಾರೆ, ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಆದರೆ ನಾನು ನನ್ನ ಪ್ರೀತಿ ಬಗ್ಗೆ ಹೇಳ್ದೆ ಅವರಿಂದ ನಿಜ ಮುಚ್ಚಿಟ್ಟು ಮೋಸ ಮಾಡ್ತಿದ್ದೀನಿ. ಈ ಭಾರನ ಇನ್ಮೇಲೆ ಹೊರಕ್ಕಾಗಲ್ಲ. ಇದರಿಂದ ಆಗೋ ಪರಿಣಾಮ ಏನೇ ಆದ್ರೂ ಸರಿ, ನಾನು ಅಮರ್ನ ಪ್ರೀತಿಸಿದ ವಿಷಯ ಕೈಲಾಶ್ ಅವ್ರಿಗೆ ಹೇಳ್ಬಿಡ್ತೀನಿ.
ನಾನು ನಿನ್ನ ಜೊತೆ ಮಾತಾಡಬೇಕು. ನಾನು ನಿನ್ನ ಜೊತೆ ಮಾತಾಡಬೇಕು. ನೀನೇನು ಹೇಳ್ಬೇಕಂತಿದ್ದೆ? ನೀವೇನು ಮಾತಾಡಬೇಕು ಹೇಳಿ. ಇಲ್ಲಲ್ಲ, ನನ್ನ ಜೊತೆ ಬಾ, ಅಲ್ಲಿ ಘಂಟಾ ಘೋಷವಾಗಿ ಹೇಳ್ತೀನಿ. ಸಖತ್ತಾಗಿದೆ ಪತಿರಾಯರೇ. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ? ಎಷ್ಟು ಅದ್ಭುತವಾಗಿದೆ. ಪತಿರಾಯರೇ, ಇಂಥ ಲೊಕೇಶನ್ ನೋಡೇ ಇರ್ಲಿಲ್ಲ ಅಲ್ವಾ? ಯಾರ್ ಪತಿರಾಯರೇ ಇಂಥ ಪ್ಲೇಸ್ ನ ಸೂಸೈಡ್ ಪ್ಲೇಸ್ ಅಂದಿದ್ದು? ಒಂದ್ ವೇಳೆ ಸಾಯೋಕೆ ಅಂತ ಯಾರಾದ್ರೂ ಬಂದ್ರು ಕೂಡ ಇದನ್ನೆಲ್ಲ ನೋಡಿ ಮನ್ಸ್ ಬದಲಾಗುತ್ತಲ್ವಾ? ಪ್ರಕೃತಿನೇ ಆದರೂ ನಮ್ಮ ಮನಸ್ಸೇ ಆದರೂ ನಾವು ನೋಡೋ ರೀತಿ ಮೇಲೆ ನಿಂತಿರುತ್ತೆ. ಹೌದಾ? ಹಾಗಾದ್ರೆ ಈ ಪ್ಲೇಸ್ ನೋಡಿ ನಿಮ್ಗೆ ಏನನ್ಸ್ತಿದೆ? ಪತಿರಾಯರೇ, ಏನ್ ಮಾಡ್ತಿದ್ದೀರಾ? ಪತಿರಾಯರೇ, ಏನ್ ಮಾಡ್ತಿದ್ದೀರಾ?